ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ. ಜೀರಿಗೆ. ಸೊ ಈಗ ನಾನು ಆನಿಯನ್, ಗಾರ್ಲಿಕ್ ಮತ್ತು ಹಸಿಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ. ಸ್ವಲ್ಪ ಸಾಟೆ ಮಾಡೋಣ. ಸೊ ಈಗ ನಾನು ಇದಕ್ಕೆ ಕ್ಯಾರೆಟು, ಆಲೂಗೆಡ್ಡೆ ಮತ್ತು ಬೀನ್ಸ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದನ್ನ ಹಾಕೋತಾ ಇದ್ದೀನಿ. ನಾನು ಜಾಸ್ತಿ ವೆಜಿಟೇಬಲ್ಸ್ನ ತೊಗೊಂಡಿದ್ದೀನಿ. ರೈಸ್ಗಿನ ಜಾಸ್ತಿ ವೆಜಿಟೇಬಲ್ಸ್ ತಿಂದರೆ ಒಳ್ಳೆಯದು ಅಂತ. ತುಂಬ ಸಾಫ್ಟಾಗಿರಬೇಕು, ಕ್ರಂಚಿ ಆಗಿದ್ರೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಇದು ಕುಕ್ ಆಗೋಕ್ಕೆ ನಾನು ಇವಾಗ ಸ್ವಲ್ಪ ಸಾಲ್ಟ್ನ ಹಾಕೋತಾ ಇದ್ದೀನಿ. ಸೊ ಒಂದು 1 ಮಿನಿಟ್ ಅಷ್ಟು ಲಿಡ್ನ ಕ್ಲೋಸ್ ಮಾಡೋಣ. ನಾನೀಗ ಲಿಡ್ನ ತೆಗಿತಾ ಇದ್ದೀನಿ. ಮತ್ತೆ ಒಂದ್ಸಲಿ ಸಾಟೆ ಮಾಡೋಣ. ಸೊ ಈಗ ಇದು ಚೆನ್ನಾಗಿ ಕುಕ್ ಆಗಿದೆ, ಸಾಟೆ ಆಗಿದೆ. ನಾನು ಇದಕ್ಕೆ ಇವಾಗ ಸಣ್ಣದಾಗೆ ಕಟ್ ಮಾಡ್ಕೊಂಡಿರೋ ಪನ್ನೀರ್ನು ಕೂಡ ಹಾಕೋತಾ ಇದ್ದೀನಿ. ಪನ್ನೀರ್ ಇಸ್ ದ ಸೋರ್ಸ್ ಆಫ್ ಪ್ರೋಟೀನ್ ಅಂತ. ತುಂಬ ಸಾಟೆ ಮಾಡೋದು ಬೇಡ, ಸುಮ್ಮನೆ ಒಂದು 30 ಸೆಕೆಂಡ್ ಸಾಟೆ ಮಾಡಿದ್ರೆ ಸಾಕು. ಸೊ ಈಗ ನಾನು ಕುಕ್ ಮಾಡಿರುವಂತಹ ಬಾಸುಮತಿ ರೈಸ್ನ ಹಾಕೋತಾ ಇದ್ದೀನಿ. ನಾನು ರೈಸ್ ಕ್ವಾಂಟಿಟಿನ ಕಮ್ಮಿ ತೊಗೊಂಡಿದ್ದೀನಿ, ಹಾಗೆ ವೆಜಿಟೇಬಲ್ ಕ್ವಾಂಟಿಟಿನ ನಾನು ಜಾಸ್ತಿ ತೊಗೊಂಡಿದ್ದೀನಿ. ನಿಮಗೆ ನಾರ್ಮಲ್ ರೈಸ್ ಬೇಕಾದರೂ ಹಾಕೋಬಹುದು. ಆವಾಗಲೇ ಸ್ವಲ್ಪ ಸಾಲ್ಟ್ ಹಾಕಿದ್ದೆ, ಈಗ ಇನ್ನೊಂದು ಸ್ವಲ್ಪ ಸಾಲ್ಟ್ನ ಹಾಕೋತಾ ಇದ್ದೀನಿ. ಸ್ವಲ್ಪ ಜೀರಾ ಪೌಡರ್ನ ಹಾಕೋತಾ ಇದ್ದೀನಿ. ಇದು ಮಸಾಲ ಮನೆಯ ಜೀರಾ ಪೌಡರ್ ಹಾಗೂ ಧನಿಯಾ ಪೌಡರ್. ಸ್ವಲ್ಪ ಧನಿಯಾ ಪೌಡರ್ನು ಕೂಡ ಹಾಕೋತಾ ಇದ್ದೀನಿ. ಸ್ವಲ್ಪ ಗ್ರೀನ್ ಚಿಲ್ಲಿ ಸಾಸ್ನು ಹಾಕೊಂಡಿದ್ದೀನಿ ನಾನು. ನಿಮಗಿದು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಸ್ವಲ್ಪ ಸೋಯಾ ಸಾಸ್ನು ಹಾಕೋತಾ ಇದ್ದೀನಿ. ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಇದನ್ನು ಕೂಡ. ಸೊ ಮಸಾಲ ಮನೆ ಗರಂ ಮಸಾಲಾನ ಯೂಸ್ ಮಾಡ್ತಿದ್ದೀನಿ, ಜಾಸ್ತಿ ಬೇಡ, ಸ್ವಲ್ಪ. ಈಗ ಇದನ್ನ ನೀಟಾಗಿ ಮಿಕ್ಸ್ ಮಾಡೋಣ. ಇದಕ್ಕೆ ಇನ್ನೊಂದು ಸ್ವಲ್ಪ ಖಾರಕ್ಕೆ ನಾನು ಪೆಪ್ಪರ್ ಪೌಡರ್ನ ಹಾಕೋತಾ ಇದ್ದೀನಿ. ನಾನು ಸ್ವಲ್ಪ ಪೆಪ್ಪರ್ ಪೌಡರ್ನು ಕೂಡ ಹಾಕೊಂಡಿದ್ದೀನಿ ಮಿಕ್ಸ್ ಮಾಡ್ಕೋಬೇಕಾದ್ರೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣಂತೆ, ಆವಾಗ ಫ್ರೈಡ್ ರೈಸ್ ರೆಡಿ ಆಗುತ್ತೆ. ನಮ್ಮ ಮಸಾಲ ಮನೆಯ ಪೌಡರ್ಗಳನ್ನೆಲ್ಲ ಯೂಸ್ ಮಾಡಿಕೊಂಡು ಒಂದು ಪನ್ನೀರ್ ಸ್ಟ್ರೀಟ್ ಸ್ಟೈಲ್ ಆಗಿರುವಂತಹ ಒಂದು ಫ್ರೈಡ್ ರೈಸ್ ರೆಡಿ ಆಗಿದೆ.